ಡೆಡ್ಲಿ ರೌಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ ತನ್ನ ಕೆಲಸವನ್ನು ಕಲ್ತ್ಕೊಂಡಿರ್ತಾನೆ, ಬದುಕೋದಕ್ಕೆ ದಾರಿಯನ್ನು ಕಂಡುಕೊಂಡಿರ್ತಾನೆ, ಆದರೆ ಸ್ನೇಹಿತನಂತೆಯೇ ಜೊತೆಲಿರ್ತಾನೆ, ಆದರೆ ಅವರನ್ನೇ ಕೊಲ್ಲುವಂಥ ಪ್ರಯತ್ನ ಮಾಡ್ತಾನೆ. ಭಾರತಿ ನಗರದಲ್ಲಿ ಈ ಒಂದು ಪ್ರಕರಣ ನಡೀತೆ. ಬನ್ನಿ ಅದ್ರ ಬಗ್ಗೆ ಒಂದು ವರದಿಯನ್ನು ನೋಡ್ಕೊಂಬರೋಣ. ಈತನ ಹೆಸರು ಪ್ರವೀಣ್. ಭಾರತಿ ನಗರದ ರೌಡಿ ಶೀಟರ್. ನಿನ್ನೆ ರಾತ್ರಿ ಪುಲಿಕೇಶಿ ನಗರದ ನಿವಾಸಿ ಶ್ರೀನಿವಾಸ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಕೂರಿಸಿಕೊಂಡು ಕೋಲಾರಕ್ಕೆ ಹೊರಟಿದ್ದ. ಅಷ್ಟರಲ್ಲಿ ಈತನಿಗೆ ಪೊಲೀಸರು ತಮ್ಮ ರುಚಿಯನ್ನ ತೋರಿಸಿದ್ದಾರೆ. ಕಿಡ್ನಾಪರ್ ಶ್ರೀನಿವಾಸನನ್ನ ಅಪಹರಣ ಮಾಡಿರೋ ವಿಚಾರ ತಿಳಿಯುತ್ತಿದ್ದಂತೆ ಭಾರತೀ ನಗರದ ಇನ್ಸ್ಪೆಕ್ಟರ್ ನಾಗರಾಜು ಆತನ ಬೆನ್ನಟ್ಟಿದ್ದಾರೆ. ಹಲಸೂರು ಬಳಿ ಇರೋ ಕಲ್ಲಳ್ಳಿ ಸ್ಮಶಾನದ ಬಳಿ ಪ್ರವೀಣ್ ಮತ್ತು ಆತನ ಸಹಚರ ಕಮರೇಶ್ ನನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಯಾವಾಗ ಇನ್ಸ್ಪೆಕ್ಟರ್ ನಾಗರಾಜ್ ಮತ್ತು ಪಿಸಿ ಸೈಯದ್ ಕಣ್ಣಿಗೆ ಬಿದ್ರು, ಆಟೋದಲ್ಲಿದ್ದ ಲಾಂಗ್ ನಿಂದ ಸೈಯದ್ ಕಾಲಿಗೆ ಹೊಡೆದಿದ್ದಾರೆ. ನಂತರ ಅದೇ ಲಾಂಗ್ ಅನ್ನ ಹಿಡಿದು ಇನ್ಸ್ಪೆಕ್ಟರ್ ನಾಗರಾಜು ಕಡೆ ನುಗ್ಗುತ್ತಿರುವಾಗ ಪ್ರಾಣ ರಕ್ಷಣೆಗಾಗಿ ನಾಗರಾಜು ಆತನ ಕಾಲಿಗೆ ಫೈರ್ ಮಾಡಿದ್ದಾರೆ. ಅಷ್ಟರಲ್ಲಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದ ಪುಡಿ ರೌಡಿ ಕುಮರೇಶನನ್ನು ಕೂಡ ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ. ಪ್ರವೀಣ್ ಹೇಳ್ಬಿಟ್ಟು ಒಬ್ಬ ರೌಡಿ ಶೀಟರ್. ಇವನು ಭಾರತಿ ನಗರ್ ಮತ್ತು ಹೆನ್ನೂರು ಮತ್ತು ಪುಲ್ಕೇಶಿ ನಗರದಲ್ಲಿ ಇವನ ಮೇಲೆ 10 ಕೇಸ್ ಸುಮಾರಾಗಿದೆ. ಇವನು 6ನೇ ತಾರೀಕು ಒಬ್ಬ ಲೂಯಿ ಹೇಳಿಬಿಟ್ಟು ಇವನಿಗೆ ಚಾಕು ಹಾಕ್ಕೊಂಡು ಒಂದು ಹೊಟ್ಟೆ ಹೊರಗಡೆ ಬಂದಿತ್ತು. ಈಗಿಂತ ಹಿಂದೆ ಕೂಡ ಹೋದ ವರ್ಷ ಇವನು ಲೂಯಿ ಮೇಲೆ ಅಟ್ಯಾಕ್ ಮಾಡಿದ್ದ. ಆ ಟೈಮ್ ಕೂಡ 307 ಕೇಸ್ ಇತ್ತು. ಆ ಮನುಷ್ಯ ಬೇರೆ ಬೇರೆ ಕೇಸ್ನಲ್ಲಿ, ಅವನು ಕಿಡ್ನಾಪಿಂಗ್ ಕೇಸ್ನಲ್ಲಿ, ಇದೇ ರೀತಿ ಹರ್ಟ್ ಕೇಸ್ನಲ್ಲಿ ಮತ್ತು ದರೋಡೆ ಪ್ರಯತ್ನ ಕೇಸ್ನಲ್ಲಿ ಎಲ್ಲ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ. ಇನ್ನು ಈ ಪ್ರವೀಣ ಏನು ಸಾಮಾನ್ಯವಾದ ವ್ಯಕ್ತಿಯಲ್ಲ. 2012ರಲ್ಲಿ ಫೀಲ್ಡಿಗೆ ಎಂಟ್ರಿ ಆಗಿದ್ದ. ಭಾರತೀ ನಗರ ಪುಲಿಕೇಶಿ ನಗರದಲ್ಲಿ ಬೇಜಾನ್ ಹವಾ ಇಟ್ಟಿದ್ದ. ತನಗೆ ಕೆಲಸ ಕಲಿಸಿದ್ದ ಗುರು ಲೂಯಿಸ್ ಎಂಬಾತನನ್ನ ಕಳೆದ ಜುಲೈ 6ನೇ ತಾರೀಕಿನಂದು ಕೊಲೆ ಮಾಡಲು ಪ್ರಯತ್ನಿಸಿದ್ದ. ಅಷ್ಟೇ ಅಲ್ಲ, ಈ ಹಿಂದೆ ಹೆಣ್ಣೂರಿನ ಕೇಬಲ್ ಆಪರೇಟರ್ ಶರವಣನ ಮಗನನ್ನ ಕಿಡ್ನಾಪ್ ಮಾಡಿ 10 ಲಕ್ಷ ಪೀಕಿದ್ದ. ಇದೇ ಜನವರಿಯಲ್ಲಿ ದೇಲಿಪತಿ ಎಂಬ HP ಗ್ಯಾಸ್ ಡೀಲರ್ ನನ್ನ ಕಿಡ್ನಾಪ್ ಮಾಡಿ 5 ಲಕ್ಷವನ್ನ ನುಂಗಿದ್ದ. ಹಲವು ಕೇಸುಗಳಿಗಾಗಿ ವಾಂಟೆಡ್ ಲಿಸ್ಟ್ ನಲ್ಲಿ ಇದ್ದವನು 2 ಠಾಣೆಗಳಿಗೂ ಬೇಕಾಗಿದ್ದ. ನೊಟೋರಿಯಸ್ ರೌಡಿ ಶೀಟರ್ ಅವನನ್ನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯ ಮೇಲೆ ದಾಳಿ ಮಾಡ್ದ ಮತ್ತು ನಮ್ಮ ಕಾನ್ಸ್ಟೇಬಲು ಸೈಯದ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಗಾಯ ಆಗಿದೆ. ಈ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಮತ್ತು ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ನಾಗರಾಜ್ರವರು ಮತ್ತಿತರರು ಫೈರ್ ಮಾಡಿ ಅವನನ್ನು ಇಂಜೂರ್ ಮಾಡಿದ್ದಾರೆ, ಗಾಯಗೊಳಿಸಿ ಅವನನ್ನು ಹತೋಟಿಗೆ ತಗೊಂಡಿದ್ದಾರೆ. ಒಟ್ನಲ್ಲಿ ಲಾಂಗ್ ಹಿಡಿದು ಮುನ್ನುಗ್ಗಿದ ಪ್ರವೀಣ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸದ್ಯಕ್ಕೆ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿಚಾರಣೆ ನಡೆಯುತ್ತಿದೆ. ಕ್ಯಾಮ್ರಾಮನ್ ಅನೀತ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಆತ ನಟೋರಿಯಸ್ ರೌಡಿ ಶೀಟರ್ ಪ್ರವೀಣ್ ಅಂತ. ಅವನನ್ನು ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ. ಈಗ ಅವನನ್ನು ಪೊಲೀಸರು ಬಂಧಿಸಿದ್ದಾರೆ. ಸೊ ಅವನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ. ಹಾಗೆಯೇ ಇವನು ಇದೇ ತಿಂಗಳಂದರೆ 6ನೇ ತಾರೀಕು ತನಗೆ ಕೆಲಸ ಕಲಿಸಿದಂಥ ಒಬ್ಬ ಗುರು ಲೂಯಿಸ್ ಅಂತ ಅವ್ರಿಗೂ ಕೂಡ ಒಂದು ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ. ಸೊ ಯಾಕೆ ಅವರಿಬ್ಬರ ನಡುವೆ ದ್ವೇಷ ಏನಕ್ಕೆ ಹುಟ್ಟಿತು? ಸೊ ಏನೇ ಪ್ರಕರಣ ಆಯಿತು? ಅವ್ರ ಪರಿಚಯ ಹೇಗಾಯಿತು? ಅವ್ರ ಸ್ನೇಹ ಇತ್ತಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳೇನಾದರೂ ಇತ್ತು ಅವರಿಬ್ಬರಲ್ಲಿ? ಅದನ್ನೆಲ್ಲ ಮಾತಾಡೋಣ. ಮಾತನಾಡೋದಕ್ಕೆ ಲೂಯಿಸ್ ಅವರ ಪತ್ನಿ ಆದಂಥ ಆಂಜೆಲಿನೋ ಮರ್ಸಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಲೂಯಿಸ್ ಅವರ ಅತ್ತಿಗೆ ಆದಂಥ ಶೀಲಾ ಅವರು ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಂಜೆಲೋ ಮರ್ಸಿ ಅವರೇ, ತಮ್ಮ ಪತಿ ಲೂಯಿಸ್ ಅವ್ರಿಗೂ ಮತ್ತು ಏನು ರೌಡಿ ಶೀಟರ್ ಇದ್ದಾನೆ ಪ್ರವೀಣ್ ಅನ್ನೋರು, ಏನು ಪರಿಚಯ ಅವರಿಗೆ? ಹೆಂಗೆ ಪರಿಚಯ ಆಯ್ತು ಅವರಿಗೆ? ಒಂದು ಏರಿಯಾದಲ್ಲಿ ಜೊತೆಲೇ ಇದ್ರು ಸರ್. ಅವ್ರನ್ನು ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಸಪ್ಪಿಂಗ್ಸ್ ರೋಡಲ್ಲಿ ಇದ್ರು ಫಸ್ಟು. ಆಮೇಲೆ ಅವ್ರು ಸ್ವಂತ ಮನೆ ಕಟ್ಕೊಂಡು ಠಾಣೆ ರೋಡ್ಗೆ ಶಿಫ್ಟ್ ಆದ್ರು ಅವರು. ಅವಾಗ ಇವ್ನು ಹಿಂಗೆ ಎಲ್ಲರನ್ನೂ ಹೊಡಿಯೋದು, ಈ ಥರ ಮಾಡೋದು, ಇದ್ರ ರೀತಿಯಿಂದ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು ಒಳ್ಳೆ ರೀತಿ ತೋರ್ಸೋಣ, ಅವನಿಗೆ ಒಳ್ಳೆ ದಾರಿ ತೋರ್ಸೋಣ ಅಂತ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡೋಕೆ ಹೋಗಿ ಅವ್ರ ಹತ್ರನೇ ಕೆಲಸ ಕಲ್ತ್ಕೊಂಡ. ಕೆಲಸನೂ
ಕಲ್ತ್ಕೊಟ್ರಿ ಎಲ್ಲಾನು. ಆಮೇಲೆ ಅವ್ರ ಹತ್ರನೇ ಸ್ವಲ್ಪ ಚೋರಿ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟ. ಅದು ನಮ್ಮ ಹಸ್ಬೆಂಡ್ಗೆ ಗೊತ್ತಾಯ್ತು. ಏನ್ ಕೆಲಸ ಮಾಡ್ತಾ ಇದ್ರು ಲೂಯಿಸ್ ಅವರು? ನಮ್ಮ ಪೈಪ್ ಲೈನ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸ್ಟವ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಇನ್ನು ಏನೇನು ಗ್ಯಾಸ್ ಸ್ಟವ್ಗೆ ಸರ್ವಿಸ್ ಬರ್ನರು ಆ ಥರ ಸೇಲ್ ಮಾಡ್ತಾ ಇದ್ದಾರೆ. ಆ ಸಿಲಿಂಡರ್ ಸಲ ಕಳ್ತನ ಮಾಡಕ್ಕೆ ಶುರು ಮಾಡ್ದ. ಆವಾಗ ನಮ್ಮ ಹಸ್ಬೆಂಡ್ಗೆ ಇದು ಗೊತ್ತಾಯಿತು. ಇನ್ನೊಬ್ರು ಹೇಳಿದ್ದಾರೆ ಈ ಥರ ಮಾಡ್ತಾ ಇದ್ದಾನೆ, ಅವ್ನು ಯಾಕೆ ಜೊತೆಲಿ ಇಟ್ಕೊಂತೆ ಅಂತ. ಆವಾಗಿಂದ ದೇಶ ಸ್ಟಾರ್ಟ್ ಆಯ್ತು ಇವ್ರಿಗೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಆವಾಗ ಸ್ವಲ್ಪ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಪ್ರವೀಣ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇವರು ಇಟ್ಕೊಂಡಿದ್ರು. ಪರವಾಗಿಲ್ಲ ಹೋಗ್ಲಿ ಬಿಡು, ಒಂದು ಸಾರಿ ತಪ್ಪು ಮಾಡಿಬಿಟ್ಟ, ಇನ್ನೊಂದು ಸಾರಿ ಮಾಡಲ್ಲ ಅವನು. ಪದೇ ಪದೇ ಈ ಥರ ಪದೇ ಪದೇ ತಿರ್ಗಾ ಆ ಥರನೇ ಮಾಡ್ತಾಯಿದ್ದ. ಆಮೇಲೆ ಏನು ಹೇಳ್ಬಿಟ್ಟ, ಇಲ್ಲ ನಾನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರದರ್, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ದ. ನಮ್ಮ ಹಸ್ಬೆಂಟೂ ಹೆಲ್ಪ್ ಮಾಡಿದ್ರು. ಅವ್ನಿಗೆ ಏನೇನು ಬೇಕೋ ಆ ರೀತಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ರೀತಿ ಹೆಲ್ಪ್ ಮಾಡಿ ಸರ್, ಅವ್ನಿಗೆ ಈ ರೀತಿ ಕೇಸೆಲ್ಲ ಇದೆ ಅವನ ಮೇಲೆ, ಹೆಲ್ಪ್ ಮಾಡಿ ಏನಾದರೂ ಮಾಡಿ ಒಂದು ಒಳ್ಳೆ ದಾರಿ ತೋರ್ಸೋಣ ಅವನಿಗೆ ಅಂತ ಹೆಲ್ಪ್ ಮಾಡೋಕ್ಕೆ ಹೋದ್ರು. ಅಂಗಡಿನೂ ಇಟ್ಕೊಂಡಿದ್ದ, ಏನು ತಿರ್ಗಾ ಏನಾಯ್ತು ಅಂತ ಗೊತ್ತಿಲ್ಲ. ತಿರ್ಗಾ ಅವ್ರ ಮೇಲೆ ಬಂದು ಈ ಥರ ಮಾಡೋಕ್ಕೆ ಶುರು ಮಾಡ್ದ. ಫಸ್ಟ್ ಒಂದು ತಯಾರು ಮಾಡ್ದ. ಆವಾಗ ಸಂತೋಷ್ ಎಲ್ಲ ಅಡ್ಮಿಟ್ ಮಾಡಿದ್ವಿ. ಸಂತೋಷಿಂದ ಕರ್ಕೊಂಡು ಬಂದು ಏನಕ್ಕೆ ಅವ್ರ ಮೇಲೆ ದ್ವೇಷ ಬರೋದಕ್ಕೆ ಏನು ಕಾರಣ ಇರ್ಬೋದು? ಇವ್ರಿಗೆ ತುಂಬ ಮರ್ಯಾದೆ ಇದೆ ಸರ್ ನಮ್ಮ ಹಸ್ಬೆಂಡ್ಗೆ. ಇವನಿಗೆ ಅಷ್ಟೊಂದು ಮರ್ಯಾದೆ ಇಲ್ಲ. ನಮಗೆ ಅಂತ ಇವ್ನು ಮಾಡಿಲ್ಲ, ಬೇಕಾದಷ್ಟನ್ನ ಮಾಡಿದ್ದಾನೆ ನಮ್ಮ ಏರಿಯಾದಲ್ಲಿ. ಎಲ್ಲರನ್ನೂ ಚಾಕು ಹಾಕೋದು, ಎಲ್ಲರನ್ನೂ ಪೊಲೀಸ್ ಸ್ಟೇಷನ್ಗೆ 10 ಟೈಮ್ ಹೋಗ್ಬಿಟ್ಟು ಬರ್ತಾನೆ. ನಮ್ಮ ಹಸ್ಬೆಂಡು ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವನಿಗೆ ಹೋಗಿ ಒಳ್ಳೆ ದಾರಿ ತೋರ್ಸೋಣ, ಈ ಥರ ಹೋಗ್ತಾನೆ ಇರ್ತಾನಲ್ವ ಅಂತ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿದ್ದಾರೆ ಅವನಿಗೆ. ಈ ಥರ ಮಾಡಬೇಡಲ್ಲೋ, ಆ ಥರ ಯಾವ ರೀತಿ, ಏನು ಹಣಕಾಸಿನ ಹೆಲ್ಪ್? ಇಲ್ಲ ಹಣಕಾಸಿಲ್ಲ ಸರ್. ಈ ರೀತಿ ಮಾಡಬೇಡಕನು, ಯಾಕೆ ಮಾಡಿ ನಿಮ್ಮ ಇದು ಹಾಳು ಮಾಡ್ಕೊತೀಯ, ನಿನಗೆ 2 ಮಕ್ಕಳಿದ್ದಾವೆ, ಹಂಗೆ ಹಿಂಗೆ ಅಂತ. ಅದಕ್ಕಿಂತ ಇವನ್ಗೆ ಏನಂದರೆ ಇವನೇ ಹಾಕ್ಕೊಡೋದು ಪೊಲೀಸರ ಹತ್ರ, ಇವನೇ ಎಲ್ಲ ನಮಗೆ ಇದು ಮಾಡೋದು. ಆ ರೀತಿ ಇವ್ನಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಯ್ತು ಇವ್ರ ಮೇಲೆ. ಇವ್ರು ಒಳಗಡೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವ್ರು ಏನು ತಿಳ್ಕೊಂಡೆ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇವ್ರಿಗೂ ಹೇಳ್ಕೊಡ್ತಾರೆ, ಅವ್ರಿಗೂ ಹೇಳ್ಕೊಡ್ತಾರೆ ಅವ್ರು ಹೇಳೋರು. ಅವಾಗೂ ನಮ್ಮ ಹಸ್ಬೆಂಡ್ ಹತ್ರ ಫ್ರೆಂಡ್ಲಿಯಾಗೇ ಇದ್ದ. ಸ್ವಲ್ಪ ಒಂದು 6 ತಿಂಗಳ ಮುಂಚೆ ಅಟ್ಯಾಕ್ ಮಾಡಿಬಿಟ್ಟು ಸಂತೋಷ್ ಎಲ್ಲ ಅಡ್ಮಿಟ್ ಮಾಡಿದ್ವಿ ನಮ್ಮ ಹಸ್ಬೆಂಡ್ಗೆ. ಯಾವ ರೀತಿ ಇಂಜೂರ್ ಆಗಿದ್ದಾರೆ ನಿಮ್ಮ ಲೂಯಿಸ್ ಅವರು? ಆವಾಗ ಅಟ್ಯಾಕ್ ಮಾಡಿದಾಗ ಏನಾಗಿತ್ತು ಅವ್ರಿಗೆ? ಫಸ್ಟ್ ಅಟ್ಯಾಕ್ ಮಾಡುವಾಗ ಚಾಕುಯಿಂದ ಆಗ್ದ. ಇಲ್ಲೆಲ್ಲ ಮಾರ್ಕ್ ಇದೆ ಅವ್ರಿಗೆ, ಬೆನ್ನೆಲ್ಲ ಮಾರ್ಕ್ ಇದೆ, ಕೈಯೆಲ್ಲ ಮಾರ್ಕ್ ಇದೆ. ಆವಾಗ ಡಾಕ್ಟರ್ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲಮ್ಮ, ಸ್ಟಿಚಿಂಗ್ ಹಾಕಿದ್ದೀನಿ, ಒಂದು 2-3 ದಿವಸ ಅವ್ರು ರೆಸ್ಟ್ ತಗೊಳ್ಳಿ, ಅಷ್ಟೇ ಸಾಕಂತ ಹೇಳಿದ್ರು. ಆವಾಗೂ ನನ್ನದು ದುಡ್ಡು ಖರ್ಚಾಯಿತು. ಸರಿ ಪರವಾಗಿಲ್ಲ ಎಷ್ಟು. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವರು ಆ್ಯಕ್ಷನ್ ತಗೊಂಡು ತಿರ್ಗಾ ಬೇಲಲ್ಲಿ 6 ತಿಂಗಳು ಜೈಲಲ್ಲಿದ್ದ. ತಿರ್ಗಾ ಬಂದು 1 ತಿಂಗಳೂ ಆಗಿಲ್ಲ. ಬಂದು 1 ತಿಂಗಳು ಅಂದರೆ 1 ವೀಕ್ನೂ ಆಗಿಲ್ಲ. ಬಂದಿದ ತಕ್ಷಣ ತಿರ್ಗಾ ನನ್ನ ಹಸ್ಬೆಂಡ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಅಂದರೆ 4 ಜನನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಒಳಗಡೆನೇ, ಅವ್ರು ಜೈಲು ಒಳಗಡೆನೇ ಫ್ರೆಂಡ್ಶಿಪ್ ಇಟ್ಕೊಂಡು ಯಾರು KGF ಅವರು ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. KGF ಅವರಿಂದ 4 ಜನ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರು ನನಗೆ. ಬಂದು ನಮ್ಮ ಹಸ್ಬೆಂಡ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿಬಿಟ್ಟು ಅವ್ರು ತುಂಬ ಸೀರಿಯಸ್ ಆಗಿ ಕಂಡೀಷನಲ್ಲಿದ್ದಾರೆ. ನಾವೇನು ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನಮ್ಮಿಂದ. ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಬಿಟ್ಟರೆ ನಮಗೆ ಯಾರು ಇಲ್ಲ ಸರ್. ನಮಗೆ ನಮ್ಮ ಹುಡುಗ ಕಷ್ಟಪಡಬೇಕು. ನಮಗೆ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರೂ ಇಲ್ಲ. ಇರೋದು 2 ಅಣ್ಣ, ಅವರು ಸೇರ್ಕೊಂಡ್ಬಿಟ್ರು. ನಾವು ಇರೋದು 3 ಅಕ್ಕ, ಮನೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಚೆನ್ನಾಗಿ ಇಟ್ಟಿದ್ದಾರೆ ನಮ್ಮನ್ನ. ಇರೋದಕ್ಕಿಂತ ನೆಲ್ಲೂ ಮಂಗಲಸೂತ್ರ ಇಟ್ಟು ಅವ್ರಿಗೆ 1 ಲಕ್ಷ ಕಟ್ಟಿದ್ದೀನಿ. ಇನ್ನು ಅವ್ರು ಹೇಳಿದ್ದಾರೆ 15 ಲಕ್ಷ ಆಗುತ್ತಮ್ಮ ನಿಮಗೆ, ಏನಾದರೂ ನನಗೆ ನಿಮ್ಮ ಹಸ್ಬೆಂಡ್ ಪ್ರಾಣ ಬೇಕಂದರೆ 15 ಲಕ್ಷ ನೀನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಏನು ಮಾಡೋದು? ಸರಿ, ಇವಾಗ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋಲ್ಲ ನಮ್ಮ ಹಸ್ಬೆಂಡ್ಗೆ. ಇವರು ಒಂದೊಂದು ಆದ್ರೂ ಇನ್ನೂ ತನಕ ನನಗೆ 100% ಗ್ಯಾರಂಟಿ ಕೊಟ್ಟಿಲ್ಲ ನಮ್ಮ ಹಸ್ಬೆಂಡ್ಗೆ. ಇನ್ನಮ್ಮ ನಾನು ಕೊಡಲ್ಲ, ನಾನು ಇಷ್ಟು ಪ್ರಾಣ 3 ದಿವಸ ನಾನು ಊಟ ಮಾಡಲ್ಲ, ತಿಂಡಿ ಮಾಡಲ್ಲ. ಏನು ಯಾವಾಗ ಆಗಿದ್ದು ಈ ಘಟನೆ ಮರ್ಸಿಯವರು? ಬುಧವಾರ ಸರ್. ಬುಧವಾರ ಎಷ್ಟೊತ್ತಲ್ಲಿ? ಬುಧವಾರ ಕರೆಕ್ಟಾಗಿ 2 ಗಂಟೆಗೆ ಸರ್. ಈಗ ಏನು ಫಸ್ಟ್ ಟೈಮು ಅವನು ಈ ರೀತಿ ಹೊಡೆದು ಹಲ್ಲೆ ಮಾಡಿ ಹೋಗಿದ್ದ, ಸೊ ಆಮೇಲೆ ಜೈಲಿಗೆ ಹೋಗಿದ್ದ. ಅಲ್ಲಿಂದ ಬಂದಮೇಲೆ ಆ ದ್ವೇಷಕ್ಕೆ ಏನಾದರೂ ಮಾಡಿದ್ನ ಈ ಥರ? ಅದೇ ಸರ್ ಆಗಿರೋದು. ಅದಕ್ಕೆ ಇವ್ನು ಜೈಲಿಗೆ ಕಳ್ಸಿದ್ನಲ್ಲ ಅಂತ ಅದಕ್ಕೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ನ ಹಲ್ಲೆ ಮಾಡಿಬಿಟ್ಟು ತಿರ್ಗಾ ಏನು ಮಾಡಿ ಕಿಡ್ನಾಪ್ ಮಾಡಿದ್ದಾನೆ. 2-3 ಕಿಡ್ನಾಪ್ ಮಾಡಿದ್ದಾನೆ. ಅದನ್ನು ನಮ್ಮ ಹಸ್ಬೆಂಡಿಗೆ ಗೊತ್ತು. ಅದನ್ನು ನಾನು ಹೇಳ್ಬಿಟ್ಟೆ, ನೀವು ಯಾವ ಕತೆಗೆ ಹೋಗ್ಬೇಡ, ಅವ್ನು ಹೆಂಗಾದ್ರೂ ಹೋಗಿ ಸಾಯಲಿ ಅಂತ ನಾನು ಹೇಳ್ಬಿಟ್ಟೆ. ಇವರು ಹೋಗಲ್ಲ. ಇವನಿಗೆ ಮೇಯ್ನ್ ಏನಂದರೆ ಸರ್, ಅವ್ರ ತಾಯಿ ಬಂದು ದುಬೈಯಲ್ಲಿದ್ದಾರೆ. ಯಾರು? ಪ್ರವೀಣ್ ಅವ್ರ ತಾಯಿ ದುಬೈಯಲ್ಲಿ ಅಂತಾರೆ, ಮಂಜುಳಾ. ಇವ್ನು ಚಿಕ್ಕ ತಪ್ಪು ಮಾಡುವಾಗಲ್ಲ ಇವನ್ನ ಇದು ಮಾಡಿಲ್ಲ, ಅವರು ಎಂಕರೇಜ್ ಮಾಡಿದ್ರು. ಏನಂತ, ಈ ರೀತಿ ಅವನ್ನ ಜೈಲಿಗೆ ಕಳಿಸ್ಬೇಡ, ಅವ್ರ ನಾನಮನಿ ಅಂತ ಒಬ್ಳಿದ್ದಾಳೆ, ಅವ್ರ ದೊಡ್ಡಮ್ಮ, ಅವಳ ಹತ್ರ ದುಡ್ಡು ಕಳಿಸೋದು,
ಅವನ ಹಂಗೆ ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕೊಂಡು ಬಾ, ಬೇಲ್ ತಗೊಂಡು ಬಾ, ಇನ್ನು ಅವನ ಜೈಲಿಗೆ ಕಳಿಸ್ಬಾರ್ದು. ಆ ರೀತಿ ಅವ್ರಿಗೆ ಹೇಳಿ ಅವ್ನಿಗೆ ಎನ್ಕರೇಜ್ ಮಾಡ್ತಾನೇ ಇದ್ರು ಅವರು. ಅದು ಏನಾಯಿತು, ಹಿಂಗೆ ಹೋದ್ರೆ ಹಿಂಗೆ ಬರ್ತೀನಿ ಅದು ಅವ್ನಿಗೆ ಇದಾಗೋಯ್ತು ಸರ್. ಅದು ಇದು ಮಾಡೋದು ಅವ್ನಿಗೇನು ಹೊಸ್ದಲ್ಲ. ಅದು ನಿಮ್ಮ ಏರಿಯಾನಲ್ಲಿ ಬಂದರೆ ನಿಮಗೆ ಎಲ್ಲರೂ ಹೇಳ್ತಾರೆ ಅವ್ನು ಯಾವ ರೀತಿ ಹುಡುಗ ಅಂತ. ಸೊ ಈ ಹಿಂದೆ ಪ್ರವೀಣನ್ ಬಗ್ಗೆ ಬೇರೆ ಯಾರು ಕಂಪ್ಲೇಂಟ್ಸ್ ಕೊಟ್ಟಿದ್ದಿಲ್ವಾ? ಎಲ್ಲರೂ ಕೊಟ್ಟಿದ್ದಾರೆ ಸರ್, ಎಲ್ಲರೂ ಕೊಟ್ಟಿದ್ದಾರೆ. ಇವಾಗ ಎಲ್ಲರೂ ಏನು ಭಯ ಬೀಳ್ತಾರಂತೆ, ಕೇಸ್ ಕೊಡುವಾಗ ಕೋರ್ಟು ಜೈಲು ಅಂತ ನಾವು ಸುತ್ತಕ್ಕಾಗಲ್ಲ, ಅದರಿಂದ ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ. ಬೇಕಂದರೆ ನಿಮಗೆ ಭಾರತೀನಗರ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಕಂಪ್ಲೇಂಟ್ ಇದೆ, ಬೇಕಾದಷ್ಟು ಕಂಪ್ಲೇಂಟ್ ಇದೆ. ಆದ್ರೂ ಏನು ಭಯ ಬೀಳ್ತಾರೆ, ಎಲ್ಲರೂ ಹೆದರಿಕೆ ಆಗ್ತಾನೆ. ತಿರ್ಗಾ ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ತಿರ್ಗಾ ನಿಮ್ಮನ್ನ ಅಟ್ಯಾಕ್ ಮಾಡ್ತೀನಿ, ತಿರ್ಗಾ ನೀವು ಈ ಥರ ಮಾಡಿದ್ರೆ ನಮಗೆ ಇವಾಗ ನಮ್ಮ ಹಸ್ಬೆಂಡು ಎಷ್ಟು ಏರಿಯಾ ಪಬ್ಲಿಕ್ ಏರಿಯಾನಲ್ಲಿ ಹಿಂಗೆ ಮಾಡಿದ್ದಾನೆ, ಅದು 2 ಗಂಟೆಗೆ ಅಂದರೆ ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು ಸರ್, ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಓಕೆ. ಇನ್ನು ಶೀಲಾ ಅವರೇ, ನೀವು ಕೂಡ ಎಷ್ಟು ದಿನದಿಂದ ಈ ಒಂದು ಪರಿಚಯ ಇರೋದು ಗೊತ್ತಾ ನಿಮಗೆ? ಏನು ನಿಮ್ಮ ಅವನು ಅವ್ರ ಹತ್ರ ಕೆಲಸ ಮಾಡಿದ್ದಾರೆ. ಅವ್ರು ಮಾಡುವಾಗ ಇವರು ಫುಲ್ ಹೆಲ್ಪ್ ಮಾಡಿದ್ದಾರೆ. ಲಿವೀಸು ಅಂಗಡಿಯೆಲ್ಲ ಇಟ್ಕೊಟ್ಟಿದ್ದಾರೆ. ಅವ್ನಿಗೆ ಏನು ಬೇಕಾದರೂ ಇವ್ರು ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಈ ಏನು ಪ್ರವೀಣ್ ಅಂತ ಇದ್ದಾನೆ, ಸೊ ನಿಮ್ಮ ಮನೆ ಸುತ್ತಮುತ್ತ ಅವನು ಯಾವ ರೀತಿ ಇರ್ತಾ ಇದೆ? ಯಾಕೆಂತಂದ್ರೆ ಎಲ್ಲರೂ ಹೆದರ್ಕೊಂತಾರೆ ಅಂತ ಹೇಳ್ತಾ ಇದ್ರು. ಸೊ ಅವನ ಅಂದರೆ ಅಂಥ ದೊಡ್ಡ ರೌಡಿನ, ಅಥವಾ ಅವನೇನಾದರೂ ಬೇರೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟು ಏನು ಹಿಡಿಸೋದಕ್ಕೆ ಆಗ್ತಾ ಇರಲಿಲ್ವಾ? ಕಂಪ್ಲೇಂಟ್ ಯಾರು ಕೊಟ್ಟಿರಲಿಲ್ವಾ? ಹಾಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ? ಸೊ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅವನೇನು ಮಾಡೋಕ್ಕಾಗ್ತಾ ಇಲ್ಲ ಅಂತನಾ? ಓಕೆ. ಈಗ ಕಂಪ್ಲೇಂಟ್ ಕೊಟ್ರಿ ನೀವು ಸ್ಟೇಷನ್ಗೆ, ಅಲ್ಲಿ ಪೊಲೀಸ್ನವ್ರು ಏನು ಹೇಳಿದ್ರು ನಿಮಗೆ? ಸರ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಭಾರತೀನಗರ ಪೊಲೀಸ್ ಸ್ಟೇಷನ್ ಅವರು ಆ್ಯಕ್ಷನ್ ತಗೊತಾ ಇದ್ದಾರೆ. ಅವ್ರನ್ನ ಬಂದು ಲೂವೀಸ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಹೆಂಗಮ್ಮ ಇದೆ ಕಂಡೀಷನ್ ಅಂತ. ನಾನು ಏನೇನು ಹೇಳಿದೆ, ನನ್ನನ್ನು ಬಿಡ್ತಾ ಇಲ್ಲ ಸರ್. ಒಳಗಡೆ ICU ಇದ್ದಾರೆ, ತುಂಬ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರ ಏನೋ ಹಾಸ್ಪಿಟಲ್ ಸರ್, ನನಗೆ ಹೆಸರು ಸರಿಯಾಗಿ ಬರಲ್ಲ ಅದು. ಅಲ್ಲಿ ಇದ್ದಾರೆ ಸರ್ ಅವರು. ಫಸ್ಟ್ ರಾಮಯ್ಯ ಹಾಸ್ಪಿಟಲ್. ಫಸ್ಟ್ ಇದ್ದಿದ್ದು ಬಂದು ಸಂತೋಷ್ ಕರ್ಕೊಂಡು ಹೋದಿ ಸರ್. ಏಟ್ ಬಿದ್ದ ತಕ್ಷಣ ಅಲ್ಲಿಂದ ರಾಮಯ್ಯ ಚಿಕ್ಕ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅದು, ಅಲ್ಲಿಗೆ ಕಳಿಸಿದ್ರು. ಅಲ್ಲಿ ಹೇಳ್ಬಿಟ್ರು ನನಗೆ ಆಗಲ್ಲಮ್ಮ, ಇದು ನನ್ನ ಕ್ರಿಟಿಕಲ್ ಆಗಿದೆ, ನೀ ಈ ಥರ ಅಂತ ದೊಡ್ಡ ಹಾಸ್ಪಿಟಲ್ ಕಳಿಸಿದ್ರು. ಇನ್ನೊಂದು ದೊಡ್ಡ ಹಾಸ್ಪಿಟಲ್ ಬ್ರೈನ್ಗೆ, ಬೇರೆ ಅದು ಬ್ರೈನ್ಗೆ ಇರೋದು, ನೀನು ಅಲ್ಲಿ ಹೋಗು ಅಂತ. ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಡಾಕ್ಟ್ರ್ ಹೇಳಿದ್ದು, ನಿನಗೆ ಇಷ್ಟು ಲಕ್ಷ ಆಗುತ್ತೆ, ನಿನಗೆ ಆಗುತ್ತಮ್ಮ, ನಿನಗೆ ಆಗುತ್ತಾ ಹೇಳು. ಹಾಗಂದರೆ ನಾನು ನಿಮ್ಗೆ ಅದು ಹಂಗೂ 80% ನಾನು ಗ್ಯಾರಂಟಿ ಕೊಡಲ್ಲ. ಆಪ್ರೇಷನ್ ಮಾಡ್ತೀವಿ, ಮಾಡಿ 80% ಗ್ಯಾರಂಟಿ ಕೊಡಲ್ಲ ನಾವು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಬ್ಬ ರೌಡಿ ಶೀಟರ್ ಅಂದರೆ ತನ್ನ ಸೇಡ್ಗೋಸ್ಕರ ಮೊದಲನೇ ಸಾರಿ ನನ್ನನ್ನು ಜೈಲಿಗೆ ಕಳಿಸ್ಬಿಟ್ಟಿದ್ದಾನೆ, ಹಾಗಾಗಿ ಈ ಸಾರಿ ಬಿಡಲೇಬಾರ್ದು ಅಂತ ಆತನನ್ನು ಮುಗಿಸೋದಕ್ಕೆ ಬಂದಂಥ ರೌಡಿ ಶೀಟರ್ನ ಕಥೆ ಇದು. ಮತ್ತೆ ಚರ್ಚೆನ ಮುಂದುವರಿಸಿ ಚಿಕ್ಕದೊಂದು ಬ್ರೇಕ್ನ ನಂತರ.